ನಮಸ್ಕಾರ ಶಂಕರ ಹೆಗಡೆ. ತುಂಬ ಲೇಟಾಗಿ ಯುಗಾದಿ ಮೇಲೆ ವಿಡಿಯೋ ಮಾಡ್ತಿದ್ದೇನೆ. ಆಗಲಿ, ಹೊಸ ಸಂವತ್ಸರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೆಸರೇನೋ ಕುರೋದಿ ಅಂತಿದೆ, ಬಟ್ ಯುಗಾದಿನೇ ಹಬ್ಬ ಅಲ್ವಾ. ಈಗ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಇದು ಇಂಟರ್ನೆಟ್ ಟೈಮಿಂಗ್ಸು ತೋರಿಸ್ತಾ ಇರುವಂಥದ್ದು ರಾತ್ರಿ 8:13. ಎಷ್ಟು ಲೇಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ನನ್ನ ಪುಸ್ತಕದಲ್ಲಿ ಬ್ಯುಸಿ ಇದ್ದೀನಿ. ಸುಮಾರು 200 ಪೇಜಿನ ಪುಸ್ತಕ ಆಗುತ್ತೆ. 75 ಅಸೆಂಬ್ಲಿ ಎಲೆಕ್ಷನ್ಸ್ಗಳು, ಸುಮಾರು 55 ನ್ಯಾಷನಲ್ ಲೆವೆಲ್ ಎಲೆಕ್ಷನ್ಸ್ಗಳು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಇಂಡಿಯಾ, UK, USA, ಕೆನಡಾ, ಆಮೇಲೆ ಇಟಾಲಿ, ಬ್ರಾಜಿಲ್ ಎಲ್ಲ ಹಾಕಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸಲ್ಲಿ ಫಿಫಾ, ಕ್ರಿಕೆಟ್ ವರ್ಲ್ಡ್ ಕಪ್ಪು, ಆಮೇಲೆ ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಹೇಳ್ಬೋದು ನೀವು. ಅದ್ರ ಜೊತೆಗೆ ನಿಮಗೆ ಕೀ ಪ್ಲೇನ್ಸ್ ತೆಗೆದು ಹೇಗೆ ಇಂಥ ಒಂದು ಪುಸ್ತಕವನ್ನು 10-12 ತಿಂಗಳಿಂದ ನಾನು ರಿಸರ್ಚ್ ಮಾಡಿ ಬರಿತಾ ಇರೋದು. ಶುಕ್ರವಾರ ಹೊರಗೆ ತರಬೇಕು ಅಂತ ಆಟೋ ಹೊತ್ಕೊಂಡು ಬರೀತಾ ಇದ್ದೀನಿ. ಎಲ್ಲ ರಿಸರ್ಚ್ ಮುಗಿದೋಗಿದೆ, ಕಂಪ್ಯೂಟರಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಾತಗಳನ್ನು ಏನಿಲ್ಲ, Ctrl+C Ctrl+V ಹಾಕೋದು. ಬಟ್ ಅದಕ್ಕೆ ಫೇಸ್ ಎಲ್ಲ ಬರೆಯುವ ಹೊತ್ತಿಗೆ ಸುಸ್ತಾಗಿಬಿಡುತ್ತೆ. ವ್ಯಾಲ್ಯೂಸನ್ನೆಲ್ಲ ಹಾಕಿಬಿಟ್ಟಿದ್ದೀನಿ. ಸೈಂಟಿಫಿಕ್ ವೇನಲ್ಲಿ ಮಾಡ್ತಾಯಿದ್ದೀನಿ. 95+ ಅಕ್ಯುರೇಸಿ ಕೊಡ್ತಾ ಇದ್ದೀನಿ. ನ್ಯಾಷನಲ್ ಲೆವೆಲ್ ಎಲೆಕ್ಷನ್ಸ್ಗೆ ಫೇಲ್ಯೂರ್ ಇಲ್ಲ ಇಂಡಿಯಾದ ಮಟ್ಟಿಗೆ. ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಿಗೆ ಒಂದೇ ಒಂದು ಫೇಲ್ಯೂರ್ 55ರಲ್ಲಿ. 30 ಫ್ಯೂಚರ್ ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೀನಿ. ಮುಂದಿನ ವರ್ಲ್ಡ್ ಕಪ್ ಎಲ್ಲ ಹೇಳಿಬಿಟ್ಟಿದ್ದೇನೆ. ಆಮೇಲೆ ಕೆಲವೊಂದು ಕೀ ಪ್ಲೇನ್ಸ್ಗಳ ಬಗ್ಗೆ ಮಾತಾಡಿದ್ದೀನಿ. ಕೆಲವೊಂದು ಸೀಕ್ರೆಟ್ಸ್ಗಳನ್ನ ಪುಸ್ತಕದಲ್ಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಏನು ಮಾಡುತ್ತಾ ಗೊತ್ತಿಲ್ಲ, ಹಾಟ್ ಪುಸ್ತಕ ಆಗ್ಬೋದು. ಯಾಕಂದರೆ ಈ ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ಅದರಲ್ಲಿ ನಾನು ಬರೆದು ಬಿಟ್ಟಿದ್ದೀನಿ. ಏನಾಗುತ್ತೋ ನೋಡೋಣ, ದೇವರಿದ್ದಾನೆ. ಬರೋಣ ಯುಗಾದಿ ಜಾತಕಕ್ಕೆ. 8 ಏಪ್ರಿಲ್ 2024 ರಾತ್ರಿ 11:50-35 ನ್ಯೂ ಡೆಲ್ಲಿಗೆ ಜಾತಕ ಹಾಕ್ಕೊಂಡ್ರೆ ಈ ಜಾತಕ ಬರುತ್ತೆ, ಯುಗಾದಿ ಜಾತಕ. ಧನುಲಗ್ನ. ಓಕೆ, ಒಂದ್ಸಲ ನಾನು ನಾರ್ತ್ ಇಂಡಿಯನ್ ಸ್ಟೈಲಲ್ಲೂ ತೋರಿಸ್ಬಿಡ್ತೀನಿ. ಯಾಕೆಂತಂದರೆ ಅವರು ಪಾಪ ಕಾಯ್ತಿರ್ತಾರೆ, ನೀವು ಇಂಗ್ಲೀಷಲ್ಲಿ ಮಾಡಿ ಹಿಂದಿಲಿ ಮಾಡಿ ಅಂತಾರೆ. ವ್ಯೂಸ್ ಬರೋಲ್ಲ. ವ್ಯೂಸ್ ಬರೆದಿದ್ರೆ ನನಗೆ ಮೂಡೇ ಬರೋಲ್ಲ. ಓಕೆ, 2 ಸ್ಟೈಲ್ ತೋರಿಸ್ಬಿಡ್ತೀನಿ. ಯಾಕೆ ಆ ಟೈಮ್ ಕರೆಕ್ಟ್ ಇರೋದನ್ನು ಕೂಡ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಎನಿವೆ, ಈ ವರ್ಷದ ರಾಜ ಬಂದುಬಿಟ್ಟು ಕುಜ, ಪಾಪಗ್ರಹ. ಮೊದಲು ಈ ಪುಸ್ತಕಗಳಲ್ಲಿ ಏನು ಹಾಕ್ತಾರೆ ಅದನ್ನು ಹೇಳಿಬಿಡ್ತೀನಿ. ಕುಜ ರಾಜನಾದಾಗ, ಓಕೆ, 5-12ನೇ ಮನೆ ಅಧಿಪತಿಯಾಗಿ ಕುಜ ಧನುರ್ಗನಿಕ ರಾಜನಾಗಿ, ಇನ್ನೊಂದು ಪಾಪಗ್ರಹ ಶನಿ, ಅವನು ಮಂತ್ರಿ ಬೇರೆ ಸೇರಿಕೊಂಡಿದ್ದಾರೆ. ಕುಜ ರಾಜನಾದಾಗ ರಾಜನ ಮಧ್ಯೆ ಜಗಳ, ಹೊಡೆದಾಟ. ಈಗ ಯಾರೋ ರಾಜ್ಯ ಇಲ್ಲ, ಆಳುವವರ ಮಧ್ಯೆ ಜಗಳ ಕಾಣ್ತಾ ಇದ್ದೀವಲ್ಲ, ಎಷ್ಟೊಂದು ಆಗ್ತಾ ಇದೆ ಅಂತ ಅಲ್ವಾ. ಇದು ಬರೀ ಇಂಡಿಯಾಕ್ಕೆ ಅಂತಲ್ಲ, ಎಲ್ಲಿ ಕುಜ ರಾಜ ಆಗ್ತಾನೋ ಅಲ್ಲಿಗೆಲ್ಲ ಬರುತ್ತೆ. ಇಲ್ಲಿ ರಾಜ್ಯನ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ, ಯುಗಾದಿಯ ತಿಥಿ ಪಾಡ್ಯ ಇರಬೇಕು ಮತ್ತು ಅದು ಸೂರ್ಯೋದಯಕ್ಕಿರಬೇಕು. ಆ ದಿವಸದ ವಾರದ ಅಧಿಪತಿಯನ್ನು ನಾವು ರಾಜ್ಯ ತಗೊತೀವಿ. ಕೆಲವೊಂದು ಸತಿಗೆ 6-8 ಮಧ್ಯ ಪ್ರಥಮಿ ಇರಲ್ಲ, ಬಟ್ ಮಾರ ದಿವಸನೂ ಪ್ರಥಮಿ ಇರಲ್ಲ, ದ್ವಿತೀಯ ಬಂದಿರುತ್ತೆ. ಆಗ ನಾವು ಪ್ರಥಮಿಯುಕ್ತ ದ್ವಿತೀಯವನ್ನೇ ತಗೊಳ್ಬೇಕು ಅಂತ ಧರ್ಮಸಿಂಧುಗಳು ಹೇಳ್ತೇವೆ. ಅದನ್ನೆಲ್ಲ ನಾನು ಪುಸ್ತಕದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ 3ನೇ ಮನೆ ಹೌಸ್ ಆಫ್ ಚೇಂಜಸ್, ಮೇಜರ್ ಚೇಂಜಸ್ಸಲ್ಲಿ ರಾಜ ಕುಜ ಜೊತೆಗೆ ಶನಿ ಮಂತ್ರಿ ಸೇರ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಭಯಾನಕವಾದಂಥ ರಿಸೆಷನ್ ಬರ್ತಾ ಇದೆ. ಯಾವಾಗ? ಜೂನಿಂದ ಆಗಸ್ಟ್ ಮಧ್ಯ. ತಿಳ್ಕೊಳ್ಬೇಡಿ, ಹೇಳ್ತಾ ಇದ್ದೇನೆ. ಕೊನೆಗೆ ಒಂದು ಕುಬೇರ ಮಂತ್ರನೂ ಕೊಡ್ತೀನಿ. ನಾನು ಯಾವಳೇ ಹೇಳಿದ್ದೀನಿ, ಏನೇನೋ ಕಲ್ಪನೆ ಮಾಡ್ಕೊಳ್ಬೇಡಿ. ನಾವು ತಿಳ್ಕೊಂಡಷ್ಟೆಲ್ಲ ಮೇಲೆ ಹೋಗ್ತಾ ಇಲ್ಲ. ಇಡೀ ಜಗತ್ತೇ ರಿಸೆಷನ್ನಲ್ಲಿದೆ. ಮಿತವ್ಯಯಿಗಳೇ ಆಗಿ ಅಂತ ನಾನು ಇದನ್ನು ಮಾಡಿದ್ದೀನಿ, ವಿಡಿಯೋ ನೋಡ್ಕೊಳ್ಳಿ ದಯವಿಟ್ಟು. ಅದನ್ನು ಇವತ್ತೊಂದು ಕುಬೇರನ ಮಂತ್ರನೂ ಕೊಟ್ಬಿಡ್ತೀನಿ. ಬರೀ ಕೆಟ್ಟದನ್ನೇ ಹೇಳ್ತೀನಿ ಅಂತ ಹೇಳಿದ್ಬೇಡ. ಆ ಕುಬೇರನ ಮಂತ್ರ ಆಂಜನೇಯನಿಂದ ನಮ್ಗೆ ಅಂಜನದಲ್ಲಿ ಸಿಕ್ಕಿದ್ದು, ಅದನ್ನು ನಾನು ಮಾಡಿದ್ದೀನಿ. ನನಗೂ ಒಳ್ಳೆಯದಾಗಿದೆ. ನಾನು ಯಾರಿಗೆ ಕೊಟ್ಟಿದ್ದೀನೋ ಅವರಿಗೂ ಒಳ್ಳೆಯದಾಗಿದೆ. ಇವತ್ತು ಸಾರ್ವತ್ರಿಕವಾಗಿ ಕೊಟ್ಬಿಡ್ತೀನಿ, ಎಲ್ಲರೂ ಒಳ್ಳೇದು ಹಾಕೊಂಡು ಹೋಗಿ. ಕಳ್ಳತನ ದರೋಡೆ ಹೆಚ್ಚಾಗುತ್ತೆ. ಈ ರಿಸೆಷನ್ ಹೇಳೋದು ಜೂನ್ ಟು ಜುಲೈ ಭಯಾನಕ ಇಂಡಿಯಾಕ್ಕೆ. ನೀವು ನೋಡ್ತಾ ಇರಿ, ಜೀವನ ಭಾಳ ಕಷ್ಟ ಆಗುತ್ತೆ. ನೋಡ್ಕೊಳ್ಳಿ, ಅಕ್ಕಿ ರೇಟ್ ನೋಡಿ, ತೊಗರಿಬೇಳೆ ರೇಟ್ ನೋಡಿ, ಹಾಲಿನ ರೇಟ್ ನೋಡಿ, ತರಕಾರಿ ರೇಟ್ ನೋಡಿ, ಏನು ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಯಾಕೆ ನಾವು ಮಿತವ್ಯಯಿಗಳಾಗಬೇಕು ಅಂತ. ಕುಬೇರ ಮಾತ್ರ ಲೆಕ್ಕ ಕೊಡ್ತೀನಿ. ಬರೀ ಲಕ್ಷ್ಮೀ ಮಂತ್ರ ಆಗಲಿಲ್ಲ, ಉಳಿತಾಯ ಆಗಬೇಕು ಅಂದ್ರೆ ಕುಬೇರ ಬೇಕು. ಕುಬೇರನಿಗೆ ಮಾತ್ರ ಲಕ್ಷ್ಮಿ ಸಂಪೂರ್ಣವಾಗಿ ಹೊಂದಿರುವಂಥದ್ದು. ಶಾರ್ಟ್ ಮಂತ್ರ ಕೊಡ್ತೀನಿ ಇವತ್ತು, ನೋಡ್ತಾ ಇರಿ, ಕೊನೆವರೆ ನೋಡಿ. ಜಗತ್ತಿನಾದ್ಯಂತ ಭಯೋತ್ಪಾದಕರ ಹಾವಳಿ ಹೆಚ್ಚಾಗುತ್ತೆ. ಪೊಸಿಷನ್ ಸೇರಿಕೊಂಡಿದ್ದಾರೆ. ರಾವು ಬೇರೆ ಕೇಂದ್ರದಲ್ಲಿ ಇದ್ದೀನಿ. ಏನಪ್ಪ ಕರ್ಮ.
ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಶನಿ ಕುಜ ಇಲ್ಲಿ ನೋಡಿ ಎಲ್ಲಿದ್ದಾರೆ, ಅಗ್ನಿನೆಲ್ಲ ವಾಯು ತತ್ವದಲ್ಲಿದ್ದಾರೆ. ನಾಳೆಯಿಂದ ನವಾಂಶದಲ್ಲಿ ಕುಜ ಶನಿ ಸೇರ್ತಾರೆ. ನಾಳೆಗೆ 10ನೇ ತಾರೀಕಿಗೆ ಅಗ್ನಿತತ್ವ ನವಾಂಶದಲ್ಲಿ, ವಾಯುತತ್ವ ರಾಶಿಯಲ್ಲಿ. ಏನು ಬೆಂಕಿ ಮಳೆ ಬರುತ್ತಾ? ಏನಪ್ಪ ದೇವರೇ ಇದು! ಬಡವರ ಜೀವನ ಮಾತ್ರ ಬಹಳ ಕಷ್ಟ ಆಗುತ್ತೆ. ಹಿಂದೂ ಯಾರೇ ಒಳ್ಳೇದಾಗುತ್ತೆ ಅಂತ ಕೇಳ್ತೀರಾ? ಹಿಂದೂಗಳು ಅಲ್ಲೇ ಇದ್ದವರಿಗೆ, ವಿದೇಶಿ ಜನರಿಗೆ, ಅಂದರೆ ಭಾರತಕ್ಕೆ ಭರತ ಖಂಡಕ್ಕೆ ಬಂದಿರೋ ವಿದೇಶಿ ಜನರಿಗೆ ಒಳ್ಳೇದಾಗುತ್ತೆ. ಇಲ್ಲಿ ಬಹಳ ಸೂಕ್ಷ್ಮತೆಯನ್ನು ನಾನು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಶನಿ ಪೂಜೆ ಸೇರ್ತಾರಲ್ಲ, ಇದು ಬಹಳ ಹಾಳು. ಒಂದು ಉದಾಹರಣೆ ಕೊಡ್ತೇನೆ. 1576ರಲ್ಲಿ ರಾಣಾ ಪ್ರತಾಪ್ ಅಕ್ಬರ್ನಿಂದ ಸೋತಿದ್ದು ಶನಿ ಕುಜ ಧನುವಿನಲ್ಲಿ ಸೇರಿದಾಗ ಅದಕ್ಕೆ ಕೇಂದ್ರದಲ್ಲಿ ರಾಹು ಬೇರೆ ಇದ್ದ. ಅರ್ಥ ಆಗ್ತಿದೆಯಾ? ರಾಣಾ ಪ್ರತಾಪ್ನಂತ ಧರ್ಮಿಷ್ಠರು ಸೋತಿದ್ದು, ಗೆದ್ದವರು ವಿದೇಶದಿಂದ ನಮ್ಮನ್ನು ಆಡಲಿಕ್ಕೆ ಬಂದವರು. ಜಹಾಂಗೀರ್ನಿಗೆ ಇದು ಗೊತ್ತಿತ್ತು. ಹುಮಾಯೂನ್ ಜಹಾಂಗೀರೆಲ್ಲ ಸ್ವಲ್ಪ ಒಂದಿಷ್ಟು ತಾಜಿಕ ಪದ್ಧತಿ ಎಲ್ಲ ಕಲ್ತ್ಕೊಂಡಿದ್ರು, ಕೈ ನೋಡ್ತಿದ್ರಂತೆ ಅವರೆಲ್ಲ. ಅಕ್ಬರ್ನನ್ನು ಪಡೀಲಿಕ್ಕೋಸ್ಕರನೇ ಹುಮಾಯೂನ್ ಒಂದು ಒಳ್ಳೆಯ ಯುವತಿಯನ್ನು ನಾನು ಭಾಳ ಚಿಕ್ಕ ವಯಸ್ಸೊಳಗೆ ಮದುವೆ ಆಗ್ತಾನೆ. ಅದರಲ್ಲಿ ಇದೆ, ಈ ಜಹಾಂಗೀರ್ ನಾಮದಲ್ಲಿ ಇದನ್ನು ತಿಳಿಸಿದ್ದಾರೆ. ಜಹಾಂಗೀರ್ನಿಗೆ ಇದೆಲ್ಲ ಗೊತ್ತಿತ್ತು. ರಾಜ ಕುಜ ಅಥವಾ ಶನಿ ಆಗಿ ಅವ್ರ ಜೊತೆಗೆ ಕುಜ ಅಥವಾ ಶನಿ ಅಂದರೆ ಇಬ್ಬರು ಸೇರಿಕೊಂಡಾಗ ಭಾಳ ತೊಂದರೆ ಆಗುತ್ತೆ ಅಂತ ಜಹಾಂಗೀರ್ ದಾನಗಳನ್ನು ಮಾಡಿಸಿದಂತೆ. ಎಲ್ಲ ಬೇಳೆಕಾಳುಗಳು, ಬೆಳ್ಳಿ, ಚಿನ್ನ ಎಲ್ಲ ದಾನ ಮಾಡಿಸಿದಂತೆ. ಈಗ ನೋಡೋಣ ಏನೇನಾಗತ್ತೆ ಅಂತ. ನಾಳೆಗಿಂದನೇ ಸ್ಟಾರ್ಟಪ್ಪ. 14ನೇ ತಾರೀಕಿನವರೆಗೆ ಏನು ದೊಡ್ಡ ಅನಾಹುತ ನನಗೆ ಗೊತ್ತಿಲ್ಲ. 14 ಏಪ್ರಿಲ್ವರೆಗೆ. ಆಮೇಲೆ ಕುಜ ಶನಿ ಒಟ್ಟು ಇರೋದು 23 ಏಪ್ರಿಲ್ವರೆಗೆ ಇರ್ತದೆ, ನೋಡ್ಕೊಳ್ಳಿ. ಆಮೇಲೆ 15 ಜೂನ್ 2024ರಿಂದ 7 ಜುಲೈ 2024 ಮಧ್ಯೆ ಮತ್ತು ಸಾಮೂಹಿಕ ಮರಣ ದೊಡ್ಡದಾಗುತ್ತೆ. ಹೇಗಾಗುತ್ತೆ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಇಷ್ಟು ಸಾಕೇನೋ ಅನ್ಸುತ್ತೆ. ದುಡ್ಡು ಉಳಿತಾಯ ಮಾಡಲಿಕ್ಕೆ ಕಲ್ತ್ಕೊಳ್ಳಿ. ಆಮೇಲೆ ನಾನು ಓಪನ್ ಆಗಿ ಹೇಳ್ತಿದ್ದೇನೆ, ಆಳುವವರು, ಅದರಲ್ಲೂ ಮೇಲ್ಮಟ್ಟದಲ್ಲಿರುವವರು, ಈ ಇಲೆಕ್ಷನ್ ಬಂದಿದೆಯಲ್ವಾ, ಎಚ್ಚರಿಕೆಯಿಂದಿರಿ. ಓಪನ್ ಇದನ್ನೆಲ್ಲ ಕೊಡೋಕೆ ಹೋಗ್ಬೇಡಿ, ರ್ಯಾಲೀಸನ್ನೆಲ್ಲ. ವಿಶೇಷವಾಗಿ ನಾನು ತುಂಬ ಟಾಪ್ ಲೆವೆಲಲ್ಲಿರೋರಿಗೆ ಹೇಳ್ತಿದ್ದೀನಿ. ಅದು ಮೋದಿಯವರೇ ಇರ್ಬೋದು, ವಾರ್ನಿಂಗ್ ಕೊಟ್ಟಿದ್ದೀನಿ, ಎಚ್ಚರಿಕೆಯಿಂದಿರಿ. ಸುಮ್ಮನೆ ನಮ್ಮ ದೇಶದ ಹೆಸರು, ನಮ್ಮ ದೇಶದ ಭದ್ರತೆ ಹೆಸರನ್ನು ಹಾಳು ಮಾಡಬೇಡಿ. ತುಂಬ ಕಷ್ಟ ಇದೆ. ಮಿತವ್ಯಯಿಗಳಾಗಿ, ಇದು ನನ್ನ ಬೆಸ್ಟ್ ಅಡ್ವೈಸು ನಿಮಗೆ. ಆ ರಾಶಿ ಈ ರಾಶಿ ಅಂತೆಲ್ಲ ಏನೋ ಈ ಮಳೆ ಬೆಳೆ ನಿಮ್ಮ ರಾಶಿ ನೋಡ್ಕೊಂಡು ಬರ್ತವ? ಇಲ್ವಲ್ಲ. ನಿಮ್ಮದು ಮೇಷರಾಶಿ, ನಾನು ನಿಮಗೆ ಹಾಳು ಮಾಡ್ತೀನಿ ಅಂತ ಮಳೆ ಹೇಳ್ತದ? ಇಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ಹೇಳ್ದಂಗೆ ಕುಬೇರ ಮಂತ್ರ ಕೊಟ್ಬಿಡ್ತೀನಿ. ಒಳ್ಳೆಯ ದಿವಸ ಇವತ್ತು ಯುಗಾದಿ, ಇದು ಮುಹೂರ್ತಕ್ಕೆ ಒಳ್ಳೆಯ ದಿವಸ ಅಂತೆ. ಆಯಿತು, ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ವಿತ್ತೇಶ್ವರಾಯ ನಮಃ. ವಿತ್ತೇಶ್ವರ ಅಂದ್ರೆ ಕುಬೇರ, ಅವನೇ ಈ ಭೂಮಂಡಲದ ಅತ್ಯಂತ ದೊಡ್ಡ ಧನಿಕ. ದೇವತೆಗಳೇ ಸಾಲಿ ಸೇರಿಸಿದ್ದಾರೆ, ಅಷ್ಟದಿಕ್ಪಾಲಕರೊಬ್ಬ. ಬಟ್ ಆತ ಇದ್ದದ್ದು ರಾವಣಗಿಂತ ಮುಂದೆ ಶ್ರೀಲಂಕಾದಲ್ಲಿ, ಅಂದರೆ ಭೂಮಂಡಲದಲ್ಲೇ. ಆಮೇಲೆ ಸೌಗಂಧಿಕ ಪುಷ್ಪದಲ್ಲಿ ಅದು ಯಾವುದೋ ಕೊಡ ಎಲ್ಲ ಒಂದೇ ಆಗಿತ್ತು ಅಂತೆಲ್ಲ ಬರ್ತಾವಪ್ಪ, ನಮ್ಗೆ ಗೊತ್ತಿಲ್ಲ. ಬಟ್ ಕುಬೇರ ಮಂತ್ರ ನನಗೆ ಆಂಜನೇಯ ಕೊಟ್ಟಿದ್ದು, ಅದನ್ನು ಮಾಡಿದ್ಮೇಲೆ ನನಗೆ ಒಳ್ಳೆಯದಾಗಿದೆ. ಇದಕ್ಕಿಂತ ಸ್ಟ್ರಾಂಗ್ ಮಂತ್ರನೂ ಕೊಟ್ಟಿದ್ದೀನಿ, ಅದು ಹೇಳುವಂಗಿಲ್ಲ ನಾನು ಬೇರೆಯವರಿಗೆ. ಇದು ಮಾಡಿಕೊಳ್ಳಿ. ಓಂ ಹ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಕುಬೇರನ ಆರಾಧನೆಯಿಂದ ದುಡ್ಡು ಬರುತ್ತೆ ಮತ್ತು ಉಳಿಯುತ್ತೆ. ಇಷ್ಟು ಮಾಡಿ. ಆಮೇಲೆ ಈ ಇಲೆಕ್ಷನ್ ಭಯಾನಕ ಡೇಂಜರಸ್ ಇದೆ, ಎಚ್ಚರ ತಪ್ಪಬೇಡಿ. ಏನಾಗುತ್ತೆ ಅಂತ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ, ಓಪನ್ ಆಗಿ ಹೇಳುವಂಗಿಲ್ಲ ನಾನು, ಯಾಕಂದರೆ ಪುಸ್ತಕದಲ್ಲಿ ಡಿಮಾಂಡ್ ಸಿಗೋದಿಲ್ಲ. ಲೇಖಕರಿಗೂ ಅಷ್ಟೊಂದು ಒಳ್ಳೆಯದಲ್ಲ ಈ ಸಂವತ್ಸರ. ನನ್ನ ಲೇಖನಕ್ಕೆ ಏನಾಗುತ್ತೆ, ನನ್ನ ಪುಸ್ತಕಕ್ಕೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಟೈಮ್ ಚೆನ್ನಾಗಿದೆ, ನೋಡೋಣ ಏನಾಗುತ್ತೆ ಅಂತ. ಸರಿ, ಮತ್ತೆ ಸಿಗೋಣ. ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳು. ನಮಸ್ಕಾರ.